ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ದೈನಂದಿನ ಪ್ರಚಲಿತ ವಿದ್ಯಮಾನಗಳ ಮುಖ್ಯಾಂಶಗಳನ್ನು ನೋಡೋಣ. ಡಿಸೆಂಬರ್ 11 ಮತ್ತು 12ನೇ ತಾರೀಕಿನ 2025 ಬಗ್ಗೆ ನೋಡಿಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ಟೈಮ್ ಮ್ಯಾಗಜಿನ್ ಪರ್ಸನ್ ಆಫ್ ದಿ ಇಯರ್ 2025 ಟೈಮ್ ಮ್ಯಾಗಜಿನ್ ದಿ ಆರ್ಕಿಟೆಕ್ಟ್ಸ್ ಆಫ್ ಎಐ ಕೃತಕ ಬುದ್ಧಿಮತ್ತೆಯ ವಾಸ್ತುಶಿಲ್ಪಿಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಬುದ್ಧಿಮತ್ತೆಯನ್ನು ರೂಪಿಸುತ್ತಿರುವ ವ್ಯಕ್ತಿಗಳನ್ನು ತನ್ನ 2025 ವರ್ಷದ ವ್ಯಕ್ತಿ ಎಂದು ಹೆಸರಿಸಿದೆ. ಯುನೆಸ್ಕೋ. ನೆಕ್ಸ್ಟ್ ಸ್ನೇಹಿತರೆ, ಯುನೆಸ್ಕೋ ಪರಂಪರೆ ಪಟ್ಟಿಗೆ ದೀಪಾವಳಿ ಸೇರ್ಪಡೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನದಲ್ಲಿ ದೀಪಾವಳಿಯಲ್ಲಿ ಯುನೆಸ್ಕೋದ ಅಮೃತ ಸಾಂಸ್ಕೃತಿಕ ಪರಂಪರೆಯ ICH ಪ್ರತಿನಿಧಿ ಪಟ್ಟಿಗೆ ಅಧಿಕೃತವಾಗಿ ಸೇರಿಸಲಾಗಿದೆ. ಸ್ನೇಹಿತರೆ, UN ಚಾಂಪಿಯನ್ಶಿಪ್. ನೆಕ್ಸ್ಟ್ ಸ್ನೇಹಿತರೆ, UN ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿ. IAS ಅಧಿಕಾರಿ ಸುಪ್ರಿಯಾ ಸಾವು ಅವರು ತಮ್ಮ ಪರಿವರ್ತಕ ಪರಿಸರ ನಾಯಕತ್ವಕ್ಕಾಗಿ 2025ರ UN ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸ್ನೇಹಿತರೆ, ಮೊದಲ ಡಿಜಿಟಲ್ ಜನಗಣತಿಗೆ ಅನುಮೋದನೆ. ಡಿಸೆಂಬರ್ 12 ಕೇಂದ್ರ ಸಂಪುಟವು ಭಾರತದ ಜನಗಣತಿ 2027ನ ಅಂದಾಜು 11.718 ಕೋಟಿ ವೆಚ್ಚದಲ್ಲಿ ನಡೆಸಲು ಅನುಮೋದಿಸಿದೆ. ಇದು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ನಡೆಯುವ ದೇಶದ ಮೊದಲ ಡಿಜಿಟಲ್ ಜನಗಣತಿಯಾಗಿದೆ. ಇದು 2 ಹಂತಗಳಲ್ಲಿ ಏಪ್ರಿಲ್ 26ರಿಂದ ಫೆಬ್ರವರಿ 27ರವರೆಗೆ ಪೂರ್ಣಗೊಳ್ಳಲಿದೆ. ಸ್ನೇಹಿತರೆ, ಫೆಬ್ರವರಿ 2027ರಲ್ಲಿ ಪೂರ್ಣಗೊಳ್ಳಲಿದೆ. ಸ್ನೇಹಿತರೆ, ನೆಕ್ಸ್ಟ್ ಸ್ನೇಹಿತರೆ, ಹೈಡ್ರೋಕಾರ್ಬನ್ ಪರಿಶೋಧನೆಯಲ್ಲಿ ಸುಧಾರಣೆಗಳು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಹೈಡ್ರೋಕಾರ್ಬನ್ ಸಂಶೋಧನೆ ಮತ್ತು ಪರವಾನಗಿ ನೀತಿ ಹೆಲ್ಪ್ ಅಡಿಯಲ್ಲಿ ಸುಧಾರಣೆಗಳನ್ನು ಪ್ರಕಟಿಸಿದೆ. ಸ್ನೇಹಿತರೆ, OLF ಬಿಡ್ಡಿಂಗ್ ಸುತ್ತು X ಅನ್ನು ಪ್ರಾರಂಭಿಸಲಾಗಿದೆ. ಇದು ಅತಿ ದೊಡ್ಡ ಪರಿಶೋಧನಾ ಪ್ರದೇಶವನ್ನು 1,91,986.21 ಚದುರ ಕಿಲೋಮೀಟರ್ ಒಳಗೊಂಡಿದೆ. ಸ್ನೇಹಿತರೆ, ನೆಕ್ಸ್ಟ್ ಸ್ನೇಹಿತರೆ, ಆಯುಷ್ಮಾನ್ ವಯೋವಧನ ಯೋಜನೆ ನವೀಕರಣ. ಸ್ನೇಹಿತರೆ ನೋಡಿ, ಆಯುಷ್ಮಾನ್ ವಂದನ ಯೋಜನೆ ನವೀಕರಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯ ನಾಗರಿಕರಿಗೆ ವಿಸ್ತರಿಸಲಾದ ಈ ಯೋಜನೆ ಡಿಸೆಂಬರ್ 5, 2025ರವರೆಗೆ 93 ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನು ರಚಿಸಲಾಗಿದೆ. ಸ್ನೇಹಿತರೆ, ದೆಹಲಿ ರಿಡ್ಜ್ ಮ್ಯಾನೇಜ್ಮೆಂಟ್ ಬೋರ್ಡ್ ಪುನರ್ರಚನೆ. ರಾಜಧಾನಿಯ ಹಸಿರು ಪ್ರದೇಶಗಳನ್ನು ರಕ್ಷಿಸಲು ಪರಿಸರ ಸಚಿವಾಲಯವು ಪರಿಸರ ರಕ್ಷಣಾ ಕಾಯ್ದೆ 1986ರ ಅಡಿಯಲ್ಲಿ ಶಾಸನಬದ್ಧ ಅಧಿಕಾರಗಳೊಂದಿಗೆ ದೆಹಲಿ ರಿಡ್ಜ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನು ಪುನರ್ರಚಿಸಿದೆ. ಸ್ನೇಹಿತರೆ, ನೆಕ್ಸ್ಟ್ ಸ್ನೇಹಿತರೆ, ಬುಡಕಟ್ಟು ಉದ್ಯಮಶೀಲತೆ ಉತ್ತೇಜನ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು PMGNM ಮತ್ತು ಏಕಲವ್ಯ ಮಾದರಿ ವಸತಿ ಶಾಲೆಗಳ EMRS ಯೋಜನೆಗಳ ಪ್ರಗತಿಯನ್ನು ಪ್ರಕಟಿಸಿದೆ. ಬುಡಕಟ್ಟು ಉದ್ಯಮಗಳಿಗಾಗಿ ಗ್ರಾಮ್ಯ ಯುವ ಅರ್ಥ ನೀತಿ GYAN ಲ್ಯಾಬ್ ಅನ್ನು IIT ಬಾಂಬೆ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗಿದೆ. ಸ್ನೇಹಿತರೆ, ಬ್ಯಾಂಕಿಂಗ್ ನೇಮಕಾತಿ ಸುಧಾರಣೆ. ಹಣಕಾಸು ಸೇವೆಗಳ ಇಲಾಖೆ DFS ಬ್ಯಾಂಕಿಂಗ್ ವಲಯದಲ್ಲಿ ಹೆಚ್ಚಿನ ಉದ್ಯೋಗ ನಷ್ಟವನ್ನು ಅಟ್ರೇಷನ್ ಎದುರಿಸಲು ಪ್ರಮುಖ ಬ್ಯಾಂಕ್ ನೇಮಕಾತಿ ಪರೀಕ್ಷೆಗಳ IBPS ಫಲಿತಾಂಶ ಚಕ್ರವನ್ನು SBI NBS RRBS ಅನುಕ್ರಮದಲ್ಲಿ ಸರಳೀಕರಿಸಿದೆ. ಸ್ನೇಹಿತರೆ, ಸರಳೀಕರಿಸಿದೆ. ವಿಕಲಚೇತನ ಅಭ್ಯರ್ಥಿಗಳ ಪರೀಕ್ಷಾ ಕೇಂದ್ರ ಆಯ್ಕೆ. ಸ್ನೇಹಿತರೆ, UPSCಯ ಬೆಂಚ್ ಮಾರ್ಕ್ ವಿಕಲಚೇತನ ಹೊಂದಿರುವ ವ್ಯಕ್ತಿಗಳಿಗೆ PWBS ಅವರ ಅರ್ಜಿ ನಮೂನೆಯಲ್ಲಿ ಸೂಚಿಸಿದ ಪರೀಕ್ಷಾ ಕೇಂದ್ರವನ್ನೇ ನೀಡಲಾಗುವುದು ಎಂದು ಘೋಷಿಸಿದೆ. ಸ್ನೇಹಿತರೆ ನೋಡಿ, ವಿಕಲಚೇತನರಿಗೆ ಅವರು ಸೂಚಿಸತಕ್ಕಂಥ ಪರೀಕ್ಷಾ ಕೇಂದ್ರವನ್ನೇ
ನೀಡಲಾಗುತ್ತದೆ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಜಲ ಟ್ಯಾಕ್ಸಿ ಸ್ನೇಹಿತರೆ. ಗಂಗಾ ನದಿಯಲ್ಲಿ ಹಸಿರು ಒಳನಾಡು ಸಾರಿಗೆಯನ್ನು ಉತ್ತೇಜಿಸಲು ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಜಲ ಟ್ಯಾಕ್ಸಿ ಸೇವೆಯನ್ನು ವಾರಣಾಸಿಯ ನಮೋ ಘಾಟ್ನಲ್ಲಿ ಪ್ರಾರಂಭಿಸಿದೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಭಾರತದ ಮೊದಲ ಸಂಪೂರ್ಣ ವಿದ್ಯುತ್ ಹಸಿರು ಟ್ಯಾಕ್. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರು ಭಾರತದ ಮೊದಲ ಎಲ್ಲಾ ಎಲೆಕ್ಟ್ರಿಕ್ ಹಸಿರು ಟ್ಯಾಂಕ್ ನಿರ್ಮಾಣದ ಉಕ್ಕಿನ ಕತ್ತರಿಸುವ ಸಮಾರಂಭಕ್ಕೆ ಚಾಲನೆ ನೀಡಿದರು ಸ್ನೇಹಿತರೆ. ಇದನ್ನು ಗ್ರೀನ್ ಟಕ್ ಪರಿವರ್ತನೆ ಕಾರ್ಯಕ್ರಮ GTTP ಅಡಿಯಲ್ಲಿ ಕಾಂಡ್ಲಾದ ದೀನ್ ದಯಾಳ್ ಬಂದರು ಪ್ರಾಧಿಕಾರ DPAಕ್ಕಾಗಿ ನಿರ್ಮಿಸಲಾಗುತ್ತದೆ ಸ್ನೇಹಿತರೆ. ಭಾರತೀಯ ನೌಕಾಪಡೆಯ ಆಯೋಗ. ಭಾರತೀಯ ನೌಕಾಪಡೆಯು ದೇಶೀಯವಾಗಿ ನಿರ್ಮಿಸಿದ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ DCS-A20 ಅನ್ನು ಡಿಸೆಂಬರ್ 16, 2025ರಂದು ಕೊಚ್ಚಿಯಲ್ಲಿ ಕಾರ್ಯಾರಂಭ ಮಾಡಲು ಸಜ್ಜಾಗಿದೆ ಸ್ನೇಹಿತರೆ. ವಿಶ್ವದ ಅತಿದೊಡ್ಡ ನೈಜ ಸಮಯದ ಪಾವತಿ ವ್ಯವಸ್ಥೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ UPI-ಯನ್ನು IMF-ನಿಂದ ವಿಶ್ವದ ಅತಿದೊಡ್ಡ ನೈಜ ಸಮಯದ ಪಾವತಿ ವ್ಯವಸ್ಥೆ ಎಂದು ಗುರುತಿಸಲಾಗಿದೆ. ಇದು ಜಾಗತಿಕ ಒಟ್ಟು ಚಿಲ್ಲರೆ ಪಾವತಿ ಪ್ರಮಾಣದ 49% ಅನ್ನು ನಿರ್ವಹಿಸುತ್ತದೆ ಸ್ನೇಹಿತರೆ. ನೀತಿ ಆಯೋಗದ ವರದಿ. ನೀತಿ ಆಯೋಗವು ಭಾರತದಲ್ಲಿ ಕಾರ್ಪೊರೇಟ್ ಬಾಂಡ್ ಮಾರುಕಟ್ಟೆಯನ್ನು ಆಳಗೊಳಿಸುವುದು ಸ್ನೇಹಿತರೆ. ಡಿಪೆನಿಂಗ್ ದ ಕೋಆಪರೇಟಿವ್ ಬಾಂಡ್ ಮಾರ್ಕೆಟ್ ಇನ್ ಇಂಡಿಯಾ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. RBI-ನಿಂದ ಒನ್ ಕಾರ್ಡ್ ವಿತರಣೆಗೆ ವಿರಾಮ. RBI ಡೇಟಾ ಹಂಚಿಕೆ ಮತ್ತು ಹೊರಗುತ್ತಿಗೆ ನಿಯಮಗಳ ಅನುಸರಣೆಯ ಕುರಿತು ಸ್ಪಷ್ಟತೆಗಾಗಿ ಹೊಸ ಒನ್ ಕಾರ್ಡ್ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳ ವಿತರಣೆಯನ್ನು ಸ್ಥಗಿತಗೊಳಿಸಲು ಪಾಲುದಾರ ಬ್ಯಾಂಕುಗಳಿಗೆ ಆದೇಶಿಸಿದೆ ಸ್ನೇಹಿತರೆ. ಕ್ರಾಸ್ ಬಾರ್ಡರ್ ಪಾವತಿ ಸಂಗ್ರಾಹಕ ಏರ್ಪೇ ಪೇಮೆಂಟ್ ಸರ್ವಿಸಸ್ ಸಂಪೂರ್ಣ ಸ್ಟಾಕ್ ಕ್ರಾಸ್ ಬಾರ್ಡರ್ ಪಾವತಿ ಸಂಗ್ರಾಹಕನಾಗಿ ಕಾರ್ಯನಿರ್ವಹಿಸಲು RBI ಅನುಮೋದನೆ ಪಡೆಯಿತು ಸ್ನೇಹಿತರೆ. ನೆನಪಿಟ್ಕೋಬೇಕು. ಚಂದ್ರಯಾನ 3 ಆವಿಷ್ಕಾರ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಚಂದ್ರಯಾನ 3 ಆವಿಷ್ಕಾರ. ಚಂದ್ರಯಾನ 3 ಮಿಷನ್ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇರುವ ಶಕ್ತಿಯುತ ಪ್ಲಾಸ್ಮಾ ಪರಿಸರದ ಬಗ್ಗೆ ಆಶ್ಚರ್ಯಕರ ವಿವರಣೆಗಳನ್ನು ಬಹಿರಂಗಪಡಿಸಿದೆ. ಆಫ್ರಿಕನ್ ಪೆಂಗ್ವಿನ್ ಬಿಕ್ಕಟ್ಟು ಸ್ನೇಹಿತರೆ. ಸಾರ್ಡಿನ್ ಮೀನುಗಳ ದಾಸ್ತಾನು ಕುಸಿತದಿಂದಾಗಿ 2004 ರಿಂದ 2011 ನಡುವೆ 60,000ಕ್ಕೂ ಹೆಚ್ಚು ಆಫ್ರಿಕನ್ ಪೆಂಗ್ವಿನ್ಗಳು ಹಸಿವಿನಿಂದ ಸಾವನ್ನಪ್ಪಿವೆ ಎಂದು ಹೊಸ ಅಧ್ಯಯನವು ಬಹಿರಂಗಪಡಿಸಿದೆ ಸ್ನೇಹಿತರೆ. ಹೊಸ ಸ್ಪೈಡರ್ ಪ್ರಭೇದಗಳ ಆವಿಷ್ಕಾರ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ GSI ವಿಜ್ಞಾನಿಗಳು ಮೇಘಾಲಯದಲ್ಲಿ ಜಿಗಿಯುವ ಜೇಡಗಳ 2 ಹೊಸ ಪ್ರಭೇದಗಳಾದ ಅಸಿಮೋನಿಸಾ ಡೆಂಟಿಸ್ ಮತ್ತು ಕಾಲಿಯೋಟಿಸ್ ನವೇಗೋರ್ ಅನ್ನು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಮೂರನೇ ಚೀತಾ ಆವಾಸಸ್ಥಾನ. ನೋಡಿ ಸ್ನೇಹಿತರೆ, ಮೂರನೇ ಚೀತಾ ಆವಾಸಸ್ಥಾನವನ್ನು ಮಧ್ಯಪ್ರದೇಶದ ಸಚಿವ ಸಂಪುಟವು ವೀರಗಾನ ದುರ್ಗಾವತಿ ಹುಲಿ ಸಂರಕ್ಷಿತಾರಣ್ಯ ನೌರಾದಾಯಿ ಅನ್ನು ರಾಜ್ಯದ ಮೂರನೇ ಚೀತಾ ಆವಾಸಸ್ಥಾನವನ್ನಾಗಿ ಅಭಿವೃದ್ಧಿಪಡಿಸಲು ಅನುಮೋದನೆ ನೀಡಿದೆ ಸ್ನೇಹಿತರೆ. ವಿಶ್ವದ 2ನೇ ಅತಿ ಹೆಚ್ಚು ಕಲುಷಿತ ನಗರ. ದಟ್ಟವಾದ ಹೊಗೆಯ ನಂತರ ಹನೋಯಿ ವಿಯೆಟ್ನಾಂ ಅನ್ನು ನವದೆಹಲಿಯ ನಂತರ ವಿಶ್ವದ 2ನೇ ಅತಿ ಹೆಚ್ಚು ಕಲುಷಿತ ನಗರ ಎಂದು ಶ್ರೇಣೀಕರಿಸಿದೆ. ನೋಡಿ ಸ್ನೇಹಿತರೆ, ನಮ್ಮ ಈ ಭಾರತದ ರಾಜಧಾನಿ ನವದೆಹಲಿಯು ಮೊದಲ ಸ್ಥಾನದಲ್ಲಿದೆ. ಕೇರಳದ ಮೊದಲ ಜಿನ್-ಜೆಡ್ ಅಂಚೆ ಕಚೇರಿ ಸ್ನೇಹಿತರೆ. ಇಂಡಿಯಾ ಪೋಸ್ಟ್ ಕೊಚ್ಚಿನ್ CMS ಕಾಲೇಜಿನಲ್ಲಿ ಕೇರಳದ ಮೊದಲ ಯುವ ಕೇಂದ್ರಿತ ಜಿನ್-ಜೆಡ್ ಅಂಚೆ ಕಚೇರಿ ವಿಸ್ತರಣಾ ಕೌಂಟರ್ ಅನ್ನು ಪ್ರಾರಂಭಿಸಿತು ಸ್ನೇಹಿತರೆ. OTT ವೇದಿಕೆಗಳ ಸುರಕ್ಷತೆ. ಮಕ್ಕಳನ್ನು ವಯಸ್ಸಿಗೆ ಅನುಮೋದನೆ ವಿಷಯಗಳಿಂದ ರಕ್ಷಿಸಲು IT ನಿಯಮಗಳು 2021 ಅಡಿಯಲ್ಲಿ OTT ವೇದಿಕೆಗಳಲ್ಲಿ ಬಲವಾದ ಸುರಕ್ಷತೆಗಳನ್ನು ಸರ್ಕಾರವು ಕಡ್ಡಾಯಗೊಳಿಸಿದೆ. ಭಾರತ-US ಸಂಬಂಧ. ಪ್ರಧಾನಮಂತ್ರಿ ಅವರು US ಅಧ್ಯಕ್ಷರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಭಾರತ-US
ದ್ವಿಪಕ್ಷೀಯ ಸಂಬಂಧಗಳ ಪ್ರಗತಿಯನ್ನು ಪರಿಶೀಲಿಸಿದರು ಸ್ನೇಹಿತರೆ. ಇತಿಹಾಸ ಮತ್ತು ಇತರ ಪ್ರಮುಖ ಸಂಗತಿಗಳು ಡಿಸೆಂಬರ್ 12. ಇದೇನೋ ಅರ್ಥ ಆಗಿಲ್ಲ ನೀವು, ಸಾರಿ. ದೆಹಲಿ ದರ್ಬಾರ್ 1911. ಸಾರಿ ಸ್ನೇಹಿತರೆ. ಇತಿಹಾಸದಲ್ಲಿ ಇತರ ಪ್ರಮುಖ ಸಂಗತಿಗಳು ಅಂದರೆ ಡಿಸೆಂಬರ್ 12ನೇ ತಾರೀಕಿಗೆ ಇತಿಹಾಸದಲ್ಲಿ ಏನು ನಡೆದವು ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ವಿವರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ದೆಹಲಿ ದರ್ಬಾರ್ ದೆಹಲಿ ದರ್ಬಾರ್ ಸ್ನೇಹಿತರೆ 1911 ರಾಜಧಾನಿ ಬದಲಾವಣೆ. ಡಿಸೆಂಬರ್ 12 ಮತ್ತು 1911ರಂದು ಕಿಂಗ್ ಜಾರ್ಜ್ 5 ಅವರು ಕೋಲ್ಕತ್ತಾದಿಂದ ದೆಹಲಿಗೆ ಬ್ರಿಟಿಷ್ ಭಾರತ ರಾಜಧಾನಿಯನ್ನು ಸ್ಥಳಾಂತರಿಸುವುದಾಗಿ ಘೋಷಿಸಿದರು. ಇದು ದೆಹಲಿಯ ನಿರ್ಮಾಣಕ್ಕೆ ನಾಂದಿ ಆಡಿತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಂಗಾಳ ವಿಭಜನೆ ರದ್ದತಿ 1911ರಲ್ಲಿ. ಅದೇ ದೆಹಲಿ ದರ್ಬಾರಿನಲ್ಲಿ 1905ರಲ್ಲಿ ಜಾರಿಗೆ ತಂದಿದ್ದ ಬಂಗಾಳ ವಿಭಜನೆಯನ್ನು ಫೆಡರೇಷನ್ ಆಫ್ ಬಾಂಗ್ಲಾ ರದ್ದುಗೊಳಿಸುವುದಾಗಿ ಕಿಂಗ್ ಜಾರ್ಜ್ 5 ಘೋಷಿಸಿದರು. ಇದು ರಾಷ್ಟ್ರೀಯವಾದಿ ಚಳವಳಿಗೆ ದೊರೆತ ದೊಡ್ಡ ವಿಜಯವಾಗಿತ್ತು ಸ್ನೇಹಿತರೆ. ಸ್ನೇಹಿತರೆ, ಇದು ನಾನು ಮಾಡ್ತಕ್ಕಂಥ ಕರೆಂಟ್ ಇವೆಂಟ್ಸ್, ಇದು ಜನವರಿ ಇಲ್ಲ, ಡಿಸೆಂಬರ್ 11 ಮತ್ತು 12ನೇ ತಾರೀಕಿನಿಂದ ಆಗಿತ್ತು. ದಯವಿಟ್ಟು ಸ್ನೇಹಿತರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಚಾನಲ್ ಇಷ್ಟವಾದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇದೇ ರೀತಿ ವಿಡಿಯೋ ಸರಣಿಗಳನ್ನು ಮುಂದುವರಿಸುತ್ತೇನೆ. ನೀವು ಪ್ಲೀಸ್ ಸಪೋರ್ಟೆಡ್ ವಿಡಿಯೋ ಆ್ಯಂಡ್ ಶೇರ್ ಇಟ್ ಅಂಡ್ ಲೈಕ್ಸ್. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.